ಭಾಗ್ಯ ಸ್ಕೀಮ್ ಒಳಗ್ರಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿ ಅದಾವ. ಆ ನ್ಯಾಯಬೆಲೆ ಅಂಗಡಿಯವ್ರಿಗೆ ನಾವು ಇವ್ರು ಅದಾರ ಒಬ್ಬೊಬ್ರು ಗುಂಡ ಮಂದಿಗೆ ಇಟ್ಟರು. ಏನಂದ್ರೆ ನಾವು ಮಾಧ್ಯಮದವ್ರು ಸುದ್ದಿ ಮಾಡಕ್ಕಾದ್ರೆ ನಮ್ಗೆ ಫೋನ್ ಮಾಡ್ತಾರೆ. ಈ ರೀತಿ ಯಾಕಾಗ್ಲ ನೀವು ಏನು ಗಮನ ಇಲ್ಲ? ನಮ್ ಗಮನಕ್ಕೆ ಏನಿಲ್ಲ. ನಾವು ಕೇಳುವಂತ ಪ್ರಶ್ನೆ ನಮ್ ಗಮನಕ್ಕಂತೂ ಇಲ್ಲ. ಇದು ನಾವು ಅದರ ಸಲ ಇಲ್ಲ, ನೀವು ಸಾಕ್ಷಿ ಕೊಡ್ರಿ, ಅದು ನಾವು ಅಧಿಕಾರಿಗಳಿಗೆ ತಂದು ಅವ್ರು ಮಾಡ್ಲಿಲ್ಲ ಅವ್ರ ಮೇಲೆ ಕ್ರಮ ತಗೊಳಕ್ ಮತ್ತೆ ನಾವು ಮ್ಯಾಗೂ ಬರಿತೀವಿ. ಇವ್ರು ಹೈಯರ್ ಫುಡ್ ಡಿಟಿನೇ ಇರ್ಲಿ, ಯಾರು ಬೇಕಾದ್ರೂ ಇರ್ಲಿ, ಅದು ಹಿಂಗ್ ಮಾಡ್ಲಾಕತ್ತಾರಂದ್ರೆ ಅದು ನಾವು ಬರದೇ ಬರಿತೀವಿ, ಅವ್ರ ಮೇಲೆ ಕ್ರಮ ಆಗೇ ಆಗ್ತೈತಿ. ಒಂದು ಎರಡನೇದು ಏನೈತಿ, ಅದ್ರ ಸಲುವಾಗಿ ನಾನು ಅವ್ರಿಗೆ ಹೇಳಿದೆ, ಫುಡ್ ಇನ್ಸ್ಪೆಕ್ಟರ್ ಬಂದಿದ್ರು, ನೀವು ಅಲ್ಲಿ ವಿಸಿಟ್ ಮಾಡ್ಲಾಕತ್ತೀರಿ ಏನಿಲ್ಲ, ಅಲ್ಲಿ ಹೋಗಿ ನೋಡ್ಲಾಕತ್ತೀರಿ ಏನಿಲ್ಲ, ಅವಾಗ ಕಾಟ ಸರಿ ಕೊಡ್ಲಾಕತ್ತಾನೇನಿಲ್ಲ, ಮತ್ತು ಬ್ಲ್ಯಾಕ್ ಮಾರ್ಕೆಟ್ನೊಳಗೆ ಏನೇನು ಮಾಡ್ಲಾಕತ್ತಾರ, ನೀವು ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ಕೇಸ್ ನೀವು ಯಾರಿಗೆ ನ್ಯಾಯಬೆಲೆ ಅಂಗಡಿಯವ್ರಿಗೆ ಎಷ್ಟು ಕೇಸ್ ಮಾಡಿದ್ರಿ, ಎಷ್ಟು ನೀವು ಲೈಸೆನ್ಸ್ಗಳು ರದ್ದು ಮಾಡ್ರಿ ಅಂತ ಕೇಳಿದ್ನಿ. ನೆಗಳೆ ಒಂದು 8 ಕೇಸ್ ಮಾಡ್ಯಾರ, ಆಕ್ಷನ್ ಮಾಡಿಲ್ಲ ಅವರು. ಆದ್ರೂ ಮುಂದಿನ ಸಲ ಫುಡ್ ಡಿಡಿಗೆ ಅದ್ರ ಬಗ್ಗೆ ಕೇಳ್ತೀನಿ ನಾನು. ಯಾಕಂದ್ರೆ ಮೊನ್ನೆ ಉಸ್ತುವಾರಿ ಸಚಿವರು MP ಪಾಟೀಲ್ ಸಾಹೇಬ್ರಿಗೆ ಕೇಳ್ಯಾರಿದು ಈ ಪ್ರಶ್ನೆ. ಅವರು ಸ್ಟ್ರಿಕ್ಟ್ ಆಗಿ ತಗೊಂಡಾರಿದು, ಬ್ಲ್ಯಾಕ್ ಮಾರ್ಕೆಟ್ ಆಗಬಾರ್ದು, ಆಮೇಲೆ ನ್ಯಾಯಬೆಲೆ ಅಂಗಡಿಯವ್ರ ಮೇಲೆ ಮೊದಲು ಕ್ರಮ ತಗೋಬೇಕು. ಹಂಗೆ ಯಾರು ಬ್ಲ್ಯಾಕ್ ಮಾರ್ಕೆಟ್ ಮಾಡೋದು, ಯಾಕಂದ್ರೆ ಅವ್ರ ಕಡೆಯಿಂದ ಆಗ್ತಿದ್ದದು ಮತ್ತು ಅಧಿಕಾರಿಗಳಿಂದ ಆಗ್ತಿರ್ತದ. ಅದ್ರ ಸಲುವಾಗಿ ಅವ್ರು ಭಾಳ ಸ್ಟ್ರಿಕ್ಟ್ ಇದ್ರ ಮೇಲೆ ಆಕ್ಷನ್ ತಗೊಳಕತ್ತಾರ ಸಾಹೇಬ್ರು. ನಾವು ಅವರಿಗೆ ಬೆನ್ನತ್ತೀವಿ. ಆಯ್ತಲ್ಲ, ನಾವು ಸರ್ ನೀವು ಸ್ಟ್ರಿಕ್ಟ್ ಆಗಿಲ್ರಿ. ನಾವು ನೋಡ್ರಿ, ಸರ್ಕಾರದ ನಮ್ಗ ಈ ಯೋಜನೆಗೆ ಅಧ್ಯಕ್ಷರನ್ನಾಗಿ ಅನುಷ್ಠಾನ ಸಮಿತಿ ಮಾಡಿದ್ದೆ. ಅದ್ರ ಸಲುವಾಗಿ ಏನಂತೀವಿ, ಯಾಕೆ ಮಾಡ್ಯಾರ ಅವರು? ಸರ್ಕಾರ ಕೊಡುವಂತ ಯೋಜನೆಗಳು ಸ್ಪಷ್ಟವಾಗಿ ಜನರಿಗೆ ತಲುಪಬೇಕು ಒಂದು, ಮತ್ತು ಅದು ದುರುಪಯೋಗ ಆಗಬಾರ್ದು. ಅಧಿಕಾರಿಗಳು ದುರುಪಯೋಗ ಮಾಡ್ತಾರೆ ಅಂತ ಹೇಳಿ ನಮಗೆ ಸಮಿತಿ ರಚನೆ ಮಾಡ್ಯಾರ. ಅವರು ಅಷ್ಟು ಪವರ್ ನಮ್ಗೆ ಕೊಟ್ಟಾರ. ಅವ್ರು ಏನಾರು ಮಾಡಿದ್ರು ನಾವು ಅವ್ರ ಮೇಲೆ ಬರೀಬೇಕು, ಅವ್ರ ಮೇಲೆ ಕ್ರಮ ಆಗೇ. ಸರ್ಕಾರ ಗ್ರಾಹಕರಿಗೆ 34 ರೂಪಾಯಿ ರಂಗ ಅಕ್ಕಿ ಕೊಡ್ತಾರೆ, ಗ್ರಾಹಕ 18 ರೂಪಾಯಿ ಮಾರ್ತಾರೆ. ಮತ್ತು ಇದರ ಲಾಸ್ ಯಾರಿಗೆ? ಈಗ ಅವೇರ್ನೆಸ್ ಪಬ್ಲಿಕ್ ಒಳಗೆ ಬರಬೇಕು ನೋಡ್ರಿ. ಜನನು ಅದು ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿ ಸರ್ಕಾರ ಯಾಕೆ ಕೊಟ್ಟದ ಅಂತಂದ್ರೆ ಬರೋರು ಅದಾರ. BPL ಅಂದ್ರೆ ಏನು? ಬಡವರಿಗೆ ಕೊಡ್ಲಾಗ್ತಾರ BPL ಕಾರ್ಡ್. ಹೌದಲ್ಲ? ಬಿಲೋ ಪುವರ್ ಲೈನ್. ಬಿಲೋ ಪುವರ್ ಲೈನ್ ಅಂದ್ರೆ ಅತಿ ಬಡವ್ರ ಕಾರ್ಡ್. ಅದು ಯಾಕೆ ಕೊಡ್ಲಾಗತ್ತಾರ? ಅವ್ರಿಗೆ ಶಕ್ತಿ ಇಲ್ಲ. ಅವರು ಎಷ್ಟು ದುಡಿತಾರ ಅದರಲ್ಲಿ ಉಳಿಸಿ ಅವರು ಊಟ ಮಾಡುವಂಥ ಶಕ್ತಿನೂ ಉಳಿದಿರಂಗಿಲ್ಲ. ಯಾರೂ ಇಲ್ಲಿ ಈ ರಾಜ್ಯದಲ್ಲಿ ಹಸಿವಿನಿಂದ ಉಳಿಬಾರ್ದು ಅಂತ ಹೇಳಿ ಸರ್ಕಾರದ ಉದ್ದೇಶ ಮುಖ್ಯ. ಅದಕ್ಕೆ BPL ಕಾರ್ಡ್ ತಂದು ಅದರ ಮುಖಾಂತರ 10 ಕಿಲೋ ಅಕ್ಕಿ ಒಬ್ಬೊಬ್ಬರಿಗೆ 10 ಕಿಲೋ, 5 ಜನ ಇದ್ರೆ 50 ಕಿಲೋ ಕೊಡ್ತಾರೆ. ಈಗ ಅದರ ಜೊತೆ ಮತ್ತೊಂದು 5 ಕಿಟ್ ಹೇಳಿದಲ್ಲ ನಾ, ಈಗ ಅದನ್ನು ಕೊಡ್ಲಾಕತ್ತಾರ ಸರ್ಕಾರ. ಯಾಕೆ ಕೊಡ್ಲಾಕತ್ತಾರ? ಬಡವರು ಉಪವಾಸ ಬೀಳಾಗತ್ತೆ ಹೇಳಿದ್ರೆ ಅವ್ರ ಉದ್ದೇಶ, ಸರ್ಕಾರ ಉದ್ದೇಶ ಇದು ಐತಿ. ಈಗ ಆ ಉದ್ದೇಶಕ್ಕೆ ಅವ್ರು ಹೋಗಿ ಅಲ್ಲಿ ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರ ಏನು ಮಾಡಕ್ ಸಾಧ್ಯ ಇಲ್ಲ. ಅವರು ವಿಚಾರ ಮಾಡಬೇಕು ಜನ. ಇಲ್ಲಿ ನಾ 18 ರೂಪಾಯಿದಿಂದ ಸಿಗ್ಲಾಕತ್ತದ, ಬ್ಲ್ಯಾಕ್ ಮಾರ್ಕೆಟ್ನಾಗ ಹೋಗಿ 24 ಮಾರ್ತೀನಿ ಅಂದ್ರೆ ಅದೇನು? ಅದು ಜನರು ತಪ್ಪು. ಕೆಲವೊಬ್ರು ಬ್ಲ್ಯಾಕ್ ಮಾರ್ಕೆಟಿಂಗ್ ಮಾಡೋರು ಅಕ್ಕಿ ತುಂಬ್ಕೊಂಡು ಗಾಡಿ ಹೋಗ್ತಿರ್ತಾರಲ್ಲ, ಅವಾಗ ನಾವು ಸಂಬಂಧಪಟ್ಟಿದ ಅಧಿಕಾರಿಗೆ ನಾವು ಕಾಲ್ ಮಾಡ್ತೀವಿ ಸರ್. ಅವ್ ಬರಂಗಿಲ್ಲ, ಅವ ಅವನಿಗೆ ಫೋನ್ ಮಾಡ್ತಾನೆ. ಅವ್ರಿಗೆ ಏನಾದ್ರು ಮಾತಾಡಿ ಬಗೆಹರಿ ಸೆಟಲ್ ಮಾಡಿ ಕಳಿಸು, ನಾವು ಬರ್ತಾನೆ. ನಾನು ನಮ್ ಜೊತೆ ಹಾಗೆ ಪತ್ರಕರ್ತರ ಜೊತೆಗೆ ನೀವೇ ಭಾಳ ಬೆನ್ನತ್ತೀರ. ಇಲ್ಲ ಸರ್, ನಿಮ್ಗೆ ಫೋನ್ ಮಾಡಿದಾಗ ನೀವು ಬರ್ತೀರಿ ಅಂತ ಜಾಗ ಬರ್ತೀವಿ. ಅದು ಯಾರಾದ್ರೂ ಬ್ಲ್ಯಾಕ್ ಮಾರ್ಕೆಟ್ನೊಳಗ ಅನಧಿಕೃತವಾಗಿ ಗಾಡಿ ಹೋಗ್ಲಾಕತ್ತು, ಯಾರು ಹಿಡಿದು ಮಾಡಿದ್ರು, ನೀವು ಕರೀರಿ, ಅವ್ನಿಗೆಲ್ಲೇ ಸೀಜ್ ಮಾಡ್ಸೋನು, ಮುಂದಿನ ಕ್ರಮ ನಾವು ಇದರೊಳಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ ಸರ್. ಒಂದೇ ಹೇಳತ್ತಿಲ್ಲ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಶಾಮಿಲ್ ಅದ. ಆ ಬಡವರು ಜನರ ಅಕ್ಕಿ ಯಾಕೆ ಮಾರಾಟ ಮಾಡತ್ತಂದ್ರೆ ನಿಮ್ಮ ಸಿಬ್ಬಂದಿ ಒಬ್ಬ ಪ್ರಶ್ನೆ ಐತಿ, ಸರಿಯಾಗಿ ಬರಾಕತ್ತಿಲ್ಲ ಅಕ್ಕಿ ಅಂತ. ಹೌದು, ಅದ್ರ ಸಂಬಂಧ ಬೇರೆ ಮಾರ್ತಾರ, ಅವ್ರು ಪಾಲಿಶಿಂಗ್ ಮಾಡಿ ಅದೇ ಅವರು ಇಲ್ಲ ಈಗ ಮಾರಂಗಿಲ್ಲ ತಗೋರಿ ಅವ್ರು. ಯಾಕಂದ್ರೆ ಈಗ ಸಮಿತಿ ಇರ್ಲಿಲ್ಲ, ನಮ್ಗೆ ಕೇಳೋರು ಯಾರು ಇರ್ಲಿಲ್ಲ ಅವ್ರಿಗೆ. ಈಗ ಸಮಿತಿ ಐತಿ, 21 ಜನ ಇದೀವಿ ನಾವು, 4 ಜನ ಅಧ್ಯಕ್ಷರು ಇದೀವಿ, 18 ಜನ ಸದಸ್ಯರ. ಅಲ್ಲೆಲ್ಲಿ ಇವ್ರೆಲ್ಲಾರು ಅವ್ರಿಗೆ ಗಂಟು ಬಿದ್ರೆ ಕಲಾಸ ಮಾಡ್ರಿ 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 ಬೇಕಾದಾಗ ಮಾಡ್ರಿ, ನಾವು ಎನಿ ಟೈಮ್ ಬರ್ತೀವಿ. ನಾವು ನನ್ನ ನಂಬರ್ ಹಾಗೆ ಯಾವ್ದಾದ್ರು ಅನಧಿಕೃತವಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಯಾರಾದ್ರೂ ಅನಧಿಕೃತವಾಗಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅಕ್ಕಿ ಸಲುವಾಗಿ ಬೇರೆ ಏನೇ ದುರುಪಯೋಗ ಮಾಡ್ತಾ ಇದ್ದಾಗ ತಾವು ನೇರವಾಗಿ ನನ್ನ ಸಂಪರ್ಕ ಮೊಬೈಲ್ ನಂಬರ್ ಆದಂಥ 7795622245
7795622245 ನೇರವಾಗಿ ನನಗೆ ಸಂಪರ್ಕ ಮಾಡ್ರಿ. ತಾವೆಲ್ಲ ಜನಾನು ಸಹಕಾರ ಕೊಡ್ರಿ. ನನ್ನ ಜೊತೆ ನನ್ನ 3 ಅಧ್ಯಕ್ಷರುಗಳು ಹಾಗೂ ನನ್ನ 18 ಸದಸ್ಯರುಗಳು ತಮಗಾಗಿ ಸಾರ್ವಜನಿಕವಾಗಿ ಯಾವಾಗಲೂ ನಾವು ತಯಾರಾಗಿದ್ದೇವೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳಿದ್ದೀವಿ. ನಾವೆಲ್ಲ ಜನರಿಗಾಗಿ ಹೋರಾಟ ಮಾಡೋರು, ತಮಗಾಗಿ ಇರೋರು. ನಾವು ಬೇಕಾದಾಗ ನಮಗೆ ಕರೀರಿ, ನಾವು ನಿಮ್ಮ ಜೊತೆ ಬರ್ತೀವಿ. ಧನ್ಯವಾದಗಳು. ರಾಷನ್ ಅಂಗಡಿಗಳ ಏನಪ್ಪ ಅವ್ರು ಟಾಟಾ ಕಸ್ಟಮರ್ ಬಂದಿರ್ತಾರೆ, ಅವ್ರೇನ್ ಮಾಡ್ತಾರೋ ತಮ್ಮ ಕಡೆ ಮಾಡ್ತಾರೆ. 5 kg 50 ಕಿಲೋ ಅಕ್ಕಿ ಕೊಡೋದಂದ್ರೆ 5 kg ಕೊಡ್ತಾರೆ. ಅವ್ರನ್ನ ಕೇಳೋದ್ರೆ ಬೇರೆ ಬೇಡ, ಇವ್ರು ಮನೆ ಬರ್ತಾರೆ. ಸರ್ಕಾರದಿಂದ ಸರ್ಕಾರದ ಸಬ್ಸಿಡಿ ಕೊಡ್ಬೇಕಾದ್ರೆ ಅದು ಬರ್ಕೋರಿ, ನೀವು ವಿಸಿಟ್ ಮಾಡಿ ಪ್ರತಿಯೊಂದು ಈ ರೀತಿ ತೊಂದರೆ ಆಗ್ತದೆ. ಜನರು ಏನ್ ಕೇಳಬಾರ್ದು ಪ್ರಶ್ನೆ ಅವರಿಗೆ ಕೇಳಿದ್ರೆ ಜಗಳ ಮಾಡ್ತಾರೆ, ರೋಡಿಗಳಿಗೆ ಕರೆಸ್ತಾರೆ, ಅವ್ರ ಮೇಲೆ ದರೋಡೆ ಮಾಡ್ತಾರೆ. ಈ ರೀತಿ ಪ್ರದರ್ಶನ ಮಾಡಿ ಎರಡು ಕಡೆ ಪ್ರದರ್ಶನ ಮಾಡಬೇಕು. ನಿಮ್ ಪಾಯಿಂಟ್ ಕರೆಕ್ಟ್ ಐತೆ ಅದು. ಯಾಕಂದ್ರೆ ಅಲ್ಲಿ ಸೆಟ್ಟಿಂಗ್ ಇಟ್ಟವ 50 ಜಗೆ 45 ಕೊಟ್ರೆ ಅದು ಜನ ಸುಮ್ಮೈತಾರ. ಈಗ ಬಡವರಿಗೆ ಏನ್ ಗೊತ್ತು ಹಾಕ್ತಾರ, ಈ ಕಡೆ ಬಂದು ಹೋಗ್ತಾರ, ಸ್ಟ್ಯಾಂಡ್ ಬಂದಿರ್ತಾರೆ, ಒಂದು ಟೈಮಿಂಗ್ ಇರುದಲ್ಲ, ಮನಸ್ಸಿಗೆ ಬಂದಾಗ ಚಾಲೂ ಮಾಡ್ತಾರೆ. ಸರ್, ನೀವು ಯಾವ ಅಂತವ್ ನಿಮ್ಗೆ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ನೀವು ಶೋ ಮಾಡ್ರಿ. ಇಲ್ಲ, ನೀವು ನಮ್ಮ ಸಮಿತಿಯವ್ರಿಗೆ ಕರೀರಿ, ನಾನು ನಿಮ್ಗೆ ಹೇಳಿದೆ, ನಮ್ಗೆ ಹಚ್ಚಿರಿ, ನಾವೇ ಬರ್ತೀವಿ. ಅದು ಮುಂದೆ ಆಕ್ಷನ್ ತಗೋಸ್ತೇವೆ. ಕಮಿಟಿ ಮುಖಾಂತರ ಒಂದು ಆದೇಶ ಪಾಸ್ ಮಾಡಿ 71 ಅಂಗಡಿಗಳ CCTV ಕ್ಯಾಮೆರಾ ಅನಿವಾರ್ಯ ಐತಿ. ಇದು ಮಾಡಿ ತಿಂಗಳ ಚೆಕ್ ಮಾಡಿ ಗೊತ್ತಾಗ್ತದೆ. ಇಲ್ಲ, ಸರ್ಕಾರಿ ಹೆಸರು ಜನರಲ್ಲಿ ಒಳ್ಳೆ ಉತ್ತಮ ವಾತಾವರಣ ಐತಿ, ಒಳ್ಳೆ ಇದು ಐತಿ. ಯಾಕಂದ್ರೆ ನನ್ನ ಅನುಭವದಿಂದ ಹೇಳಾಕತ್ತೀನಿ. ನಾನು ಮೊನ್ನೆ 10 ದಿನ ನಾನು ವಿಧಾನಸಭೆ ಇದು ಬಾಗಲಕೋಟೆ ಉಪಚುನಾವಣೆಯಲ್ಲಿ ನಾವು ಕೆಲಸ ಮಾಡೀವಿ. ನಾವೆಲ್ಲ ಟೀಮ್ ಮನೆ ಮನೆಗೆ ಹೋದೀವಿ. ಆಮೇಲೆ ಜನ ಉಪಕಾರ ಸ್ಮರಣೆ ಮಾಡ್ಲಾಕತ್ತಾರ. ಬಡವರಂತರು ಅತಿ ಖುಷಿ ಅದಾರ ನಮ್ಮ ಗ್ಯಾರಂಟಿ ಯೋಜನೆ ಕಡೆಯಿಂದ. ಏನೇ ಇರ್ಲಿಪ್ಪ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಮಗೆ ಒಂದು 5,000ದಿಂದ 6,000 ತನಕ ಸಿಗ್ಲಾಕತ್ತಾವ. ರೊಕ್ಕ ಅಲ್ಲ, ನಾನು ಡೈರೆಕ್ಟ್ ಹೇಳ್ತಾ ಇಲ್ಲ. ಯಾವುದೋ ಒಂದು ಯುವ ನಿಧಿ ಇರಲಿ, ಬಸ್ನೊಳಗೆ ಅಡ್ಡಾಡೋದು ಇರಲಿ, ಗೃಹಲಕ್ಷ್ಮಿ ಒಳಗೆ 2,000 ಇರಲಿ, ಇಂಥವೆಲ್ಲ ಯೋಜನೆಗಳಿಂದ ಸುಮಾರು ಒಂದು 5,000ರಿಂದ 6,000 ತನಕ ಬಡವರಿಗೆ ತುಂಬಾ ಅನುಕೂಲ ಆಗಿದೆ. ಬಡವರೆಲ್ಲ ಈ ರಾಜ್ಯದಲ್ಲಿ ತುಂಬಾ ಖುಷಿ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಆಶೀರ್ವಾದ ಮಾಡ್ಲಾಕತ್ತಾರ. ಮತ್ತೆ ಮೊನ್ನೆ ನಡೆದಂತ ಏನ್ ಬಾಗಲಕೋಟೆ ಚುನಾವಣೆ ಐತಿ, ಅದು ನಾವು 100ಕ್ಕೆ 100 ಅಲ್ಲ 100ಕ್ಕೆ 1000%